ಪಂಜಾಬ್ನ ಅಧ್ಯಾಯ ಈ ಒಂದು IPL ಸೀಸನ್ ಅಲ್ಲಿ ಮುಗಿತಾ ಬರ್ತಾ ಇದೆ. MI ಅಂತೂ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾರೆ. ಈ ಒಂದು ಸೀಸನ್ ನಾವೇನೋ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ದಲ್ಲ, ಯಾರ್ಯಾರು ಸಿಗ್ತಾರೆ ಅವ್ರನ್ನ ಉಡಿಸ್ ಮಾಡ್ಕೊಂಡು ಅಂಡ್ ಅವ್ರನ್ನು ಕೂಡ ಜೊತೆಲಿ ಮನೆ ಕರ್ಕೊಂಡು ಹೋಗೋಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಅಂಡ್ ಪಂಜಾಬ್ ಅವರು ಸೀಸನ್ ಯಾವ ತರ ಸ್ಟಾರ್ಟ್ ಮಾಡಿದ್ದು ಈ ಒಂದು ಸೀಸನ್ ಯಾವ ತರ ಎಂಡ್ ಕೂಡ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 7ರಲ್ಲಿ 6 ಮ್ಯಾಚ್ ನ ಗೆದ್ದಿದ್ದು, ಬಟ್ ಇವಾಗ 5ಕ್ಕೆ 5 ಮ್ಯಾಚ್ ನ ಸೋತ್ಬಿಟ್ಟು ಈ ಒಂದು ಸೀಸನ್ ಪ್ಲೇ ಆಫ್ಗೆ ಡೌಟ್ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಪಂಜಾಬ್ಗೆ ಇರೋದು RCB ಮತ್ತೆ LHC ಮೇಲೆ. RCB ಆಡ್ತಾ ಇರೋದು ನೋಡಿದ್ರೆ ಅಂಡ್ RCBಗೂ ಪಂಜಾಬ್ಗೂ ಈ ಒಂದು ಸೀಸನ್ ಯಾವ ತರ ಬಿಲ್ಡಪ್ ಎತ್ತಿದ್ದು, RCB ಮತ್ತೆ ಪಂಜಾಬ್ಗೆ ಒಂದು ರೈವಲ್ರಿ ಆಗುತ್ತೆ ಅಂತ ಅನ್ಕೊಂಡಿದ್ದು. ಬಟ್ RCB ಆಡ್ತಾರೋ ಆಟಕ್ಕೆ ಪಂಜಾಬ್ ಯಾಕೋ ಅವ್ರ ಮುಂದೆ ನಿಲ್ಲೋದು ಇಲ್ಲ ಅಂತ ಅನ್ನಿಸ್ತದೆ. ಬಟ್ RCB ಬ್ಯಾಟಿಂಗ್ ಅಂತೂ ಬೆಂಕಿ, ಬಟ್ ಇವ್ರ ಬೌಲಿಂಗ್ ಅಂತೂ ಡೇ ಬೈ ಡೇ ವೀಕ್ ಕೂಡ ಆಗ್ತದೆ. ಅಂಡ್ LHC ಮೇಲೆ ಮ್ಯಾಚ್ ಈ ಒಂದು ಮ್ಯಾಚ್ನ ಗೆಲ್ಬಹುದೇನೋ ಪಂಜಾಬ್ ಅವರು, ಬಟ್ ಆ ಒಂದು ಬ್ಯಾಟಿಂಗ್ ಕೂಡ ಸಕ್ಕತ್ತಾಗಿದೆ LHCಲಿ. ಬಟ್ ಇವ್ರದ್ದು ಬೌಲಿಂಗ್ ಅಂತೂ ಸಖತ್ ವರ್ಷ ಆಗಿದೆ. ಅಂಡ್ ಬೌಲಿಂಗ್ ಅಲ್ಲ, ಬ್ಯಾಟಿಂಗು ಅಂಡ್ ಫೀಲ್ಡಿಂಗ್ ಕೂಡ ಇನ್ನೂ ವರ್ಷ ಆಗಿದೆ. ಬಟ್ ಪಂಜಾಬ್ಗೆ ಈ ಒಂದು ಸೀಸನ್ ಆಲ್ಮೋಸ್ಟ್ ಅಧ್ಯಾಯ ಕೂಡ ಮುಗಿತಾ ಇದೆ. ಅಂಡ್ ನಿಮ್ಮ ಪ್ರಕಾರ ಏನು ಮಾಡ್ಬೋದು ಪಂಜಾಬ್ ನೆಕ್ಸ್ಟು ಕಾಮೆಂಟ್ ಮಾಡಿ.